ದಗದಗನೆ ಹೊತ್ತಿ ಉರಿದ ಪ್ಲಾಸ್ಟಿಕ್ ಸಂಗ್ರಹಣೆಯ ಗುಜ್ರಿ. ಬೆಂಕಿಯ ಜ್ವಾಲೆಗೆ ತ್ಯಾಜ್ಯದ ಪ್ಲಾಸ್ಟಿಕ್ ಆಲೆ ಮನೆ ಸರಕು ಭಸ್ಮ ಆಗಿದೆ. ದಗದಗನೆ ಹೊತ್ತಿ ಉರಿದಿದೆ ಪ್ಲಾಸ್ಟಿಕ್ ಸಂಗ್ರಹಣೆಯ ಗುಜ್ರಿ. ಬೆಂಕಿಯ ಜ್ವಾಲೆಗೆ ತ್ಯಾಜ್ಯದ ಪ್ಲಾಸ್ಟಿಕ್ ಆಲೆ ಮನೆ ಸರಕು ಭಸ್ಮ ಆಗಿರುವುದು ಶ್ರೀರಂಗಪಟ್ಟಣ ತಾಲೂಕಿನ ಕೆಂಗಾರ್ ಕೊಪ್ಪಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ರೈತ ಕೆಂಪೇಗೌಡ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಅವಘಡ ಸಂಭವಿಸಿದೆ. ಗುಜರಿಗೆ ಬೆಂಕಿ ಬಿದ್ದು ಪಕ್ಕದಲ್ಲಿದ್ದ ಆಲೆ ಮನೆಗೂ ಕೂಡ ಬೆಂಕಿ ಹಬ್ಬಿದೆ. ಪಕ್ಕದ ಜಮೀನಿನಲ್ಲಿದ್ದಂಥ ಕಬ್ಬು ತೆಂಗು ಬೆಳೆಗೂ ಕೂಡ ಹಾನಿಯಾಗಿದೆ. ಲಕ್ಷಾಂತರ ಮೌಲ್ಯದ ಯಂತ್ರೋಪಕರಣ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿರುವುದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ. ಓ ಮೈ ಗಾಡ್, ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ದಟ್ಟವಾದಂತಹ ಹೊಗೆಯಿಂದ ಆ ಕಡೆ ಏನಿದೆ ಅನ್ನೋದು ಕೂಡ ಕಾಣಿಸ್ತಾ ಇಲ್ಲ. ಒಂದು ಕಡೆ ಕೆಳಗಡೆ ಬೆಂಕಿ ಹೊತ್ತಿ ಉರಿತಾ ಇದ್ರೆ ಮೇಲ್ಗಡೆ ನೋಡಬಹುದು ದಟ್ಟವಾದಂತಹ ಹೊಗೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಹೇಳಿ. ಅಕ್ಕಪಕ್ಕದಲ್ಲಿ ಸಾಕಷ್ಟು ಬೆಳೆಗಳಿದಾವೆ. ಇದು ತ್ಯಾಜ್ಯದ ಪ್ಲಾಸ್ಟಿಕ್ ಮತ್ತು ಆಲೆ ಮನೆ ಸರಕು ಭಸ್ಮ ಆಗಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಶ್ರೀರಂಗಪಟ್ಟಣ ತಾಲೂಕಿನ ಕೆಂಗಾರ್ ಕೊಪ್ಪಲು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ರೈತ ಕೆಂಪೇಗೌಡ ಅನ್ನೋರಿಗೆ ಸೇರಿದಂಥ ಜಮೀನಿನಲ್ಲಿ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ. ಗುಜರಿಗೆ ಬೆಂಕಿ ಬಿದ್ದು ಪಕ್ಕದಲ್ಲಿದ್ದ ಆಲೆ ಮನೆಗೂ ಕೂಡ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿದೆ. ಪಕ್ಕದ ಜಮೀನಿನಲ್ಲಿದ್ದ ಕಬ್ಬು ತೆಂಗು ಬೆಳೆಗೂ ಕೂಡ ಹಾನಿಯಾಗಿದೆ. ಕಬ್ಬಿನ ಬೆಳೆ ಹಾನಿಯಾಗಿದೆ, ತೆಂಗು ಬೆಳೆ ಹಾನಿಯಾಗಿದೆ. ಲಕ್ಷಾಂತರ ಮೌಲ್ಯದ ಯಂತ್ರೋಪಕರಣ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿದ್ದಾವೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇದೆ ಈಗ. ಅದೇನ್ ಮಾಡ್ತೀರಾ ಮಾಡ್ರಿ. ಅವ್ರೇನೆ ಓನರು, ಇದು ಬಾಡಿಗೆ ತಗೊಂಡಿರೋರು ಅವ್ರು ಹಾಕಿರಿ, ಅವ್ರು ಮಾಡಿ ಇಲ್ಲಿ ನಮ್ಮ ಕಬ್ಬೆಲ್ಲ ಸುತ್ತೈತೆ. ತೆಂಗಿನ ಮರ ಕಬ್ಬು ಎಲ್ಲ ಇದಾಲೆ ಅಣ್ಣ ಒಂದೂವರೆ ವರ್ಷ ಆಯ್ತೇನೋ ಕನ್ನಡ. 1 ವರ್ಷ 2 ವರ್ಷ ಇಲ್ಲೆಲ್ಲ ಪರಿಸರಕ್ಕೆ ಹಾನಿ ಆಯ್ತಾಯ್ತಾ? ಎಲ್ಲಕ್ಕೂ ಈಗ ಹಾನಿ ಆಯ್ತಾಯ್ತು. ಯಾರಿಗೂ ಅಧಿಕಾರಿಗಳು ಬಂದಿಲ್ವಾ? ಪರಿಸರ ಏನ್ ಆಗೈತೆ ಅಂತ ಹೀಗೆ ಹೊಗೆ ಹೋಯ್ತಿದ್ದ ಕಸ ಎಲ್ಲ ಸುರಿತಿದ್ರ? ಇಲ್ಲ, ಹೊಗೆ ಏನು ಹೋಯ್ತಿರಲ್ಲ, ಕಸ ತಂದು ಸುರಿತಿದ್ರು. ಎಲ್ಲಿ ಪ್ಲಾಸ್ಟಿಕ್ ಏನೆಲ್ಲ ಅಬ್ಜೆಕ್ಷನ್ ಆಗಿ ತಿರ್ಗಾ ಅದು ಮಾಡಿದ್ರು. ಅದೇನ್ ಮಾಡಿದ್ರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಯಾವಾಗ ಆಗಿರುವಂತ ಘಟನೆ ಇದು? ಏನ್ ಕಾರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತು ಉರಿಯೋಕೆ? ಎಸ್ ರಾಮ್, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಂಗಾರಕೊಪ್ಪಲು ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಕೆಂಗಾರಕೊಪ್ಪಲು ಗ್ರಾಮದ ರೈತರವರ ಜಮೀನನ್ನ ಬಾಡಿಗೆ ಪಡೆದಂತ ಮುಸ್ಲಿಂ ವ್ಯಕ್ತಿಯೋರ್ವ ಅಲ್ಲಿ ಪ್ಲಾಸ್ಟಿಕ್ ಸಂಗ್ರಹಣೆ ಗುಜರಿಯನ್ನ ಮಾಡ್ಕೊಂಡಿದ್ದ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಏನು ಈತ ರಾಶಿ ಪ್ಲಾಸ್ಟಿಕ್ ಗಳನ್ನ ರಾಜ್ಯವೂ ಸೇರಿದಂತೆ ಹೊರ ರಾಜ್ಯಗಳಿಂದ ಸಂಗ್ರಹಿಸಿ ತಂದು ಇಲ್ಲಿ ಗುಡ್ಡೆ ಹಾಕೊಂಡಿದ್ದ. ಈ ಹಲವು ಬಾರಿ ಈತರಿಗೆ ಇಲ್ಲಿನ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು, ಇದನ್ನ ಖಾಲಿ ಮಾಡಬೇಕು, ಮತ್ತೆ ಈ ತ್ಯಾಜ್ಯಗಳಿಂದ ಇಲ್ಲಿಗೆ ಜನರಿಗೆ ಕೂಡ ಹಾನಿ ಆಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿತ್ತು. ಆದ್ರೆ ಇದರ ನಡುವೆ ಕೂಡ ಇಂದು ಮಧ್ಯಾಹ್ನ ಆಕಸ್ಮಿಕ ಬೆಂಕು ತಗಿಲಿ ಏನು ಅಲ್ಲಿದ್ದಂತಹ ರಾಶಿ ಪ್ಲಾಸ್ಟಿಕ್ ಸಾಮಾನು ಮತ್ತು ಸರಂಜಾಮು ಎಲ್ಲವೂ ಕೂಡ ಒತ್ತಿ ಉರಿದಿರುವಂತದ್ದು. ಅದರ ಜೊತೆಗೆ ಕೂಡ ಅದರ ಪಕ್ಕದಲ್ಲಿದ್ದಂತಹ ಆಲೆಮನೆ, ರೈತರಿಗೆ ಸೇರಿದಂತ ಆಲೆಮನೆಯೂ ಕೂಡ ಬೆಂಕಿಯ ಕೆನ್ನಲಿಗೆ ವ್ಯಾಪಿಸಿ ಆಲೆಮನೆಯ ಯಂತ್ರೋಪಕರಣಗಳು ಕೂಡ ಭಸ್ಮ ಆಗಿರುವಂತದ್ದು. ಜೊತೆಗೆ ಆ ರೈತನ ಜಮೀನಲ್ಲಿದ್ದಂತಹ ಪಕ್ಕದ ರೈತನ ಏನು ಕಬ್ಬು ಬೆಳೆ ಇತ್ತು ಅದು ಕೂಡ ಸುಟ್ಟೋಗಿದ್ರೆ ಹಲವು ತೆಂಗಿನ ಮರಗಳು ಕೂಡ ಈಗ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗಿರುವಂತದ್ದು. ಈ ಒಂದು ದಗದಗನೆ ದಗಿಸುತ್ತ ಒಂದು ಬೆಂಕಿಯ ಒಂದು ಏನು ಇದು ಕಪ್ಪು ಹೊಗೆ ಇತ್ತು ಅದು ಕೂಡ ದೂರದಿಂದ ಕೂಡ ಕಾಣಿಸುವ ಮೂಲಕ ಇಲ್ಲೊಂದು ಕಡೆ ಇದು ದೊಡ್ಡ ಅನಾಹುತ ಆಗಿರೋ ರೀತಿಯಲ್ಲಿ ಕೂಡ ಕಂಡು ಬರ್ತಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಇವತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡಿದ್ರು ಕೂಡ ಬೆಂಕಿಯನ್ನು ನಂದಿಸಲಿಕ್ಕೆ ಕೂಡ ಸಾಧ್ಯ ಆಗದಿರೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.